ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಡಿಸಿಎಂ ಹುದ್ದೆ ವಾರ್ ಶುರುವಾಗಿದೆ. ಹೆಚ್ಚುವರಿ ಡಿಸಿಎಂ ಹುದ್ದೆಯನ್ನ ಸೃಷ್ಟಿಸಬೇಕು ಅಂತ ಪಟ್ಟು ಹಿಡಿದು ಕುಳಿತವರು ಬೇರಾರೂ ಅಲ್ಲ, ಅದೇ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಹಾಗೂ ದಲಿತ ಮಂತ್ರಿಗಳಾಗಿದ್ದಾರೆ. ಇವರು ಹೀಗೆ ಡಿಸಿಎಂ ಹುದ್ದೆಗೆ ಪಟ್ಟು ಹಿಡಿದು ಕುಳಿತಿರುವ ಹಿಂದಿನ ಮರ್ಮವೇನು ಅಂತ ನೋಡಲು ಹೊರಟಾಗ ಹಲವಾರು ಇನ್ಸೈಡ್ ಸ್ಟೋರಿಗಳು ಬಿಚ್ಚಿಕೊಳ್ತವೆ. ಅದೇನೆಂದರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಆಗಿರುವ 50-50 ಫಾರ್ಮುಲಾದ ಮೂಲ ಒಪ್ಪಂದ. ಈ ಒಪ್ಪಂದದ ಪ್ರಕಾರ ತನಗೆ ಸಿಎಂ ಹುದ್ದೆಯನ್ನ ಬಿಟ್ಟುಕೊಡಲೇಬೇಕು ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದುಕೊಳ್ಳುತ್ತಿದ್ದಾರೆ. ಅದಕ್ಕೆ ತಿರುಮಂತ್ರ ಹಾಕಲು ಸಿದ್ದು ಪಡೆ ಈಗ ಟೊಂಕ ಕಟ್ಟಿ ನಿಂತಿದೆ. ಆದರೆ ಈಗ ಅವರಿಗೆ ಇದೇ ತಿರುಗುಬಾಣವಾಗಿದೆ. ಹೌದು, ಈ ಲಿಸ್ಟ್ನಲ್ಲಿ ಇದ್ದ 8 ಸಚಿವರಿಗೆ ಈಗ ಡಿಕೆ ಶಿವಕುಮಾರ್ ಮಾಸ್ಟರ್ ಸ್ಟ್ರೋಕ್ ನೀಡಿದ್ದಾರೆ. ಅಧಿಕಾರಕ್ಕೆ ಬಂದು ಇಷ್ಟು ದಿನವಾದರೂ ಡಿಕೆ ಶಿವಕುಮಾರ್ ಅವರು ಎಲ್ಲಿಯೂ ಸಹ ಸಿಎಂ ಹುದ್ದೆ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ನೀಡಿಲ್ಲ. ಆದರೆ ಸಿದ್ದು ಪಡೆ ಮಾತ್ರ ಅವರನ್ನ ಕೆಣಕುತ್ತಲೇ ಬರುತ್ತಿದೆ. ಇದು ಡಿಕೆಶಿ ಸಿಟ್ಟಿಗೆ ಕಾರಣವಾಗಿದೆ. ಅದೇ ಕಾರಣಕ್ಕೆ ಈಗ ತನ್ನ ವಿರುದ್ಧ ಮಸಲತ್ತು ಮಾಡುತ್ತಿರುವ ಪರ್ಯಾಯ ಡಿಸಿಎಂ ಹುದ್ದೆಗೆ ಒತ್ತಡ ತರುತ್ತಿರುವ ಸಚಿವರಿಗೆ ಸರಿಯಾಗಿ ಬತ್ತಿ ಇಟ್ಟಿದ್ದಾರೆ. ಇಷ್ಟೆಲ್ಲ ಮಾತನಾಡುವ ಇವರಿಗೆ ಚುನಾವಣೆಯ ಹೊಣೆಯನ್ನು ನೀಡಬೇಕು. ಅಂದರೆ ಸುಮ್ಮನೆ ನೀಡುವ ಹೊಣೆ ಇದಲ್ಲ, ನಾನು ಹೇಳುವ ಸಚಿವರನ್ನು ಪ್ರಸ್ತುತ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ಘೋಷಿಸಬೇಕು. ಅವರಿಗೆ ಚುನಾವಣೆಯನ್ನು ಗೆಲ್ಲುವ ಹೊಣೆಯನ್ನು ನೀಡಬೇಕು. ಒಂದು ವೇಳೆ ಅವರು ನಿಲ್ಲದಿದ್ದರೂ ಸರಿ, ಅವರ ಉಸ್ತುವಾರಿ ಕ್ಷೇತ್ರದಲ್ಲಿ ನಿಲ್ಲುವ ಅಭ್ಯರ್ಥಿಯ ಪ್ರತಿಯೊಂದು ಖರ್ಚನ್ನು ಹಾಗೂ ಜವಾಬ್ದಾರಿಯನ್ನು ಅವರೇ ನೋಡಿಕೊಳ್ಳಬೇಕು. ಒಂದು ವೇಳೆ ಇಲ್ಲಿ ಸೋತ್ರೆ ತಲೆದಂಡ ನಿಶ್ಚಿತ ಎಂಬ ಸಂದೇಶ ರವಾನೆ ಮಾಡಿದ್ದಾರೆ. ಈ ಸಂದೇಶವನ್ನ ಹೈಕಮಾಂಡ್ನಿಂದಲೇ ಹೋಗುವಂತೆ ನೋಡಿಕೊಂಡಿದ್ದಾರೆ. ಈಗ ಇರಲಾರದವರು ಇರುವೆ ಬಿಟ್ಟುಕೊಂಡಂತೆ ಎಂಬ ಗಾದೆ ಮಾತಿನಂಥ ಪರಿಸ್ಥಿತಿ ಡಿಸಿಎಂ ಹುದ್ದೆಗೆ ಬೇಡಿಕೆ ಇಟ್ಟಿದ್ದ ಸಚಿವರದ್ದಾಗಿದೆ. ಡಿಕೆಶಿ ಮಾತಿಗೆ ಹೈಕಮಾಂಡ್ ಸಹ ಒಪ್ಪಿಗೆ ಸೂಚಿಸಿದ್ದು ಎಲ್ಲ ಸಚಿವರಿಗೆ ಖಡಕ್ ಸಂದೇಶ ರವಾನೆ ಮಾಡಿದೆ. ಅಗತ್ಯವಿದ್ದರೆ ನಾವು ನಿಮಗೆ ಸ್ಪರ್ಧೆ ಮಾಡಲು ಸೂಚಿಸುತ್ತೇವೆ. ಇದಕ್ಕೆ ಮರು ಮಾತನಾಡದೆ ಸ್ಪರ್ಧೆ ಮಾಡಬೇಕು ಹಾಗೂ ಪಕ್ಷಕ್ಕೆ ಗೆಲುವನ್ನು ತಂದುಕೊಡಲೇಬೇಕು. ಇಲ್ಲವಾದರೆ ನಿಮ್ಮ ತಲೆದಂಡ ನಿಶ್ಚಿತ ಎಂಬ ಸಂದೇಶವನ್ನ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ದಾರೆ. ಹಾಗಾದ್ರೆ ಆ 8 ಸಚಿವರು ಯಾರು ಹೇಳ್ತೀನಿ ಕೇಳಿ. ತುಮಕೂರು ರಾಜಣ್ಣ ಅಥವಾ ಪರಮೇಶ್ವರ್, ಚಾಮರಾಜನಗರ ಡಾಕ್ಟರ್ HC ಮಹದೇವಪ್ಪ, ಬೆಳಗಾವಿ ಸತೀಶ್ ಜಾರಕಿಹೊಳಿ, ಕೋಲಾರ ಮುನಿಯಪ್ಪ, ಬೆಂಗಳೂರು ಉತ್ತರ ಕೃಷ್ಣ ಬೈರೇಗೌಡ, ಬೆಂಗಳೂರು ಕೇಂದ್ರ ಜಮೀರ್ ಅಹಮದ್ ಖಾನ್, ಬೀದರ್ ಈಶ್ವರ್ ಖಂಡ್ರೆ, ಬಳ್ಳಾರಿ ನಾಗೇಂದ್ರ. ಈ 8 ಸಚಿವರನ್ನ ಕಣಕ್ಕೆ ಇಳಿಸುವ ಬಗ್ಗೆ ಡಿಕೆ ಶಿವಕುಮಾರ್ ಸಲಹೆ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ಇದಕ್ಕೆ ಹೈಕಮಾಂಡ್ ಸಹ ಆಲ್ಮೋಸ್ಟ್ ಒಪ್ಪಿಗೆ ಕೊಟ್ಟಿದೆ ಅಂತೆ. ಆದರೆ ಈ ಸಚಿವರಿಗೆ ಸ್ಪರ್ಧೆ ಮಾಡಲು ಇಷ್ಟವಿಲ್ಲ. ಇದಕ್ಕೆ ಕಾರಣವೂ ಇಲ್ಲವೆಂದಲ್ಲ. ಒಂದು ವೇಳೆ ತಾವು ಸೋತ್ರೆ ಮುಖಭಂಗವಾಗುವುದಲ್ಲದೆ ತಮ್ಮ ಸಚಿವ ಸ್ಥಾನವನ್ನ ಕಳೆದುಕೊಳ್ಳಬೇಕಾದೀತು ಎಂಬ ಭಯ ಕಾಡುತ್ತಿದೆ. ಹೀಗಾಗಿ ತಾವು ಸೂಚಿಸಿದವರಿಗೆ ಟಿಕೆಟ್ ಕೊಡಿ ಎಂದು ಹೈಕಮಾಂಡ್ ಹಿಂದೆ ಬಿದ್ದಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಮುಂದೆ ನೋಡೋಣ ಅಂತ ಹೇಳಿರುವ ಹೈಕಮಾಂಡ್, ಏನೇ ಆದರೂ ನಿಮ್ಮ ಉಸ್ತುವಾರಿ ಇರುವ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡುವ ಜವಾಬ್ದಾರಿ ನಿಮ್ಮದು. ಇಲ್ಲದಿದ್ದರೆ ತಲೆದಂಡ ನಿಶ್ಚಿತ ಎಂಬ ಸಂದೇಶವನ್ನ ಸ್ಪಷ್ಟವಾಗಿ ರವಾನೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಗೆದ್ದಿದ್ದಾರೆ. ಡಿಕೆಶಿ ಇಟ್ಟ ಡೈನಮೈಟ್ನಿಂದ ಈಗ ಯಾರ್ಯಾರು ಪೀಸ್ ಆಗ್ತಾರೆ ಅನ್ನೋದು ಸದ್ಯದ ಕುತೂಹಲ.